ಸೊ ಇವತ್ತು ನಾನು ನಮ್ಮ ಊರಾಗಿಂದ ಹಾರರ್ ಸ್ಟೋರಿ ಹೇಳ್ತೀನಿ. ಒರಿಜಿನಲ್ ಸ್ಟೋರಿ, ನನ್ನ ಜೊತೆ ಆಗಿರೋ ಒರಿಜಿನಲ್ ಇನ್ಸಿಡೆಂಟ್. ಏನಂದ್ರೆ ನಮ್ಮ ಊರು ಒಂದು ಹಳ್ಳಿ, ದೇವನಹಳ್ಳಿ. ನಾ ಈ ಸಲ ಹೆಸರು ಹೆಂಗಿತ್ತು ಅಂತಲೇ ಯಾರು ಸ್ಕೂಲಿಗೆ ಹೋಗ್ತಾನೆ ಇರಲಿಲ್ಲ, ನಾನು ಹೋಗ್ತಿರ್ಲಿಲ್ಲ. ಆದ್ರೆ ನಮ್ಮ ಅವಾಗ ಅಂಜಿ ಹೋಗ್ಬೇಕಾಗಿತ್ತು, ಇಲ್ಲಾಂದ್ರೆ ಮತ್ತೆ ಸಂಜೆಗೆ ಬಂದು ಬೇಸಿಗೋದು ಬಡಿಸ್ಕೋದು ಯಾರಿಗೂ ಬೇಕದಲ್ಲ. ಮಜಾ ಆಯ. ಏನಂದ್ರೆ ನಾ 4th ಸ್ಟ್ಯಾಂಡರ್ಡ್ ಆಗಿದ್ದೀನಿ. ಅವಾಗ ನಮ್ಮ ಕ್ಲಾಸ್ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಂದ್ರೆ 4 ಜನ. ನಾನು, ರಾಹುಲ್, ಗಿರೀಶ್, ಪೂಜಾ, ನಾವು 3 ಜನ ಫುಲ್ ಕ್ಲೋಸ್. ಮತ್ತು 4ನೇದವಂತೂ ಸ್ಕೂಲಿಗೆ ಬಂದಿದ್ದು ಇನ್ನೂ ತಕ್ಕ ನೋಡಿಲ್ಲ. ನಾ ಫಸ್ಟ್ ಡೇ ಒಂದಿನ ಬಂದಿದ್ದಷ್ಟು ಅನ್ಸುತ್ತೆ, ಅದನ್ನ ಬಿಟ್ಟು ಇನ್ನೂ ತಕ್ಕ ನೋಡಿಲ್ಲ. ಅವ್ನು ಎಲ್ಲಿ ಹೋದ, ಏನು ಮಾಡಿದಂತ ಇನ್ನೂ ಗೊತ್ತೇ ಇಲ್ಲ. ನಮ್ಮೂರಾಗ ದೆವ್ವ ಅಂದ್ರೆ ಕಾಮನ್ ಅಂತಾರಲ್ಲ, ದೇವಿನ ಜೊತೆ ಡೈಲಿ ಆಟ ಆಡ್ತೇವಂತ. ಹಂಗಾಗಿತ್ತು ನಮಗೆ. ಏನಾಗಿತ್ತಂದ್ರೆ ಒಂದ್ಸತಿ ರಾಹುಲ್ದು ಮತ್ತೆ ಗಿರೀಶ್ಗಳದ ಫ್ಯಾಮಿಲಿ ಒಳಗೆ ಇಟ್ಟಂಗಿ ಬಟ್ಟಿ ಹೊಡ್ಯಾಕತ್ತಾರೆ. ಇಟ್ಟಂಗಿ ಬಟ್ಟಿ ಅಂದ್ರೆ ಏನಂದ್ರೆ ಇಟ್ಟಿಗೆ ಬಡದ ಅವ್ನು ಗುಂಪಾಗಿ ಕಟ್ಟಿ ಅದಕ್ಕೆ ಬೆಂಕಿ ಹಚ್ತಾರೆ. ಅದು ರೆಡ್ ಕಲರಾಗಿ ಕನ್ವರ್ಟ್ ಆಗೋ ಸಲುವಾಗಿ. ಮತ್ತೆ ಅದು ಹಂಗೆ ಮಾಡಿದ್ರೆ ಅದು ಜಾಸ್ತಿನ ಬಾಳಿಕೆ ಬರ್ತೈತಿ. ಏನಾಗಿತ್ತಂದ್ರೆ ಅವ್ರಿಬ್ರದ್ದು ಇಟ್ಟಂಗಿ ಬಟ್ಟಿಗಳ ಫ್ಯಾಮಿಲೀಸ್ದು ಪಕ್ಕದಲ್ಲೇ ಇದ್ದು. ಮತ್ತೇನಂದ್ರೆ ಅದು ಊರಿಂದ ಸ್ವಲ್ಪ ದೂರದಾಗಿತ್ತು. ಮತ್ತು ಊರಿನ ಡಿಸ್ಟೆನ್ಸ್ ರೋಡ್ ಒಳಗಡೆ ಒಂದು ಗ್ರೇವ್ಯಾರ್ಡ್ ಇತ್ತು, ಅಂದರೆ ಸ್ಮಶಾನ. ಅವ್ರು ಡೈಲಿ ಅದೇ ರೂಟಿಂದ ಓಡಾಡ್ತಾ ಇದ್ರು. ಅನ್ನಂದ್ಲೇ ಅದೇನು ಅವ್ರಿಗೆ ಕಾಮನ್ ಆಗಿತ್ತು. ರಾಹುಲ್ಗೆ ಅದೆಲ್ಲ ಕಾಮನ್ ಆಗಿತ್ತು. ಲೈಕ್ ಡೈಲಿ ಅದೇ ರೂಟಿಂದ ಓಡಾಡ್ತಾ ಇದ್ದಾನಂದ್ಲೇ ಅದೆಲ್ಲ ಗ್ರೇವ್ಯಾರ್ಡ್ಸ್ ಅದ್ರ ರೂಟು ಎಲ್ಲ ಅವ್ನಿಗೆ ಹ್ಯಾಬಿಟ್ ಆಗಿಬಿಟ್ಟು. ಏನಾಗಿತ್ತಂದ್ರೆ ಅದು ಆ ದಿನ ಅವ್ನು ಗ್ರೇವ್ಯಾರ್ಡ್ ದಾಟಿ ಮುಂದ್ಗಡೆ ದಾಟಿ ಹೋಗುವಾಗ ಅವ್ನ ಹಿಂದ್ಗಡೆ ಏನೋ ಶಬ್ದ ಬರುತ್ತೆ. ಅವನೇನೋ ಯಾವುದೋ ಪ್ರಾಣಿ ಇರಬೇಕು, ಅದೇ ಶಬ್ದ ಮಾಡ್ತಿರ್ಬೇಕು ಅಂತ ಇಗ್ನೋರ್ ಮಾಡ್ಕೊಂಡು ಮುಂದ್ಗಡೆ ಹಂಗೆ ಮುಂದ್ಗಡೆ ಹೋಗ್ತಾ ಮತ್ತೆ ಅವನಿಗೆ ಹಿಂದ್ಗಡೆಯಿಂದ ಶಬ್ದ ಬರುತ್ತೆ. ಅವನು ಮತ್ತೆ 2 ಸ್ಟೆಪ್ ಮುಂದ್ಗಡೆ ಹೋಗುವಾಗ ಅವ್ನ ಹಿಂದ್ಗಡೆಯಿಂದ ಒಂದೇನೋ ಶಬ್ದ ಬರುತ್ತೆ. ಏನಂತ ಶಬ್ದ ಬರುತ್ತೆ ಅಂದ್ರೆ ಅವನಿಗೆ ರಾಹುಲ್ ಅಂತ ಕರ್ತಂಗ್ ಶಬ್ದ ಬರುತ್ತೆ. ಅವನು ನೈಟ್ ಈಗ ಇರ್ತಾ ಇದಾರಂತ ಅಂದ್ರೆ ಏನೋ ಅವ್ನ ಭ್ರಮೆ ಇರ್ಬೋದಂತ ಇಗ್ನೋರ್ ಮಾಡ್ತಾ ಮುಂದ್ಗಡೆಯಿಂದ ಮತ್ತೆ 2 ಸ್ಟೆಪ್ ಮುಂದ್ಗಡೆ ಹೋದಂಗ ಮತ್ತೆ ಹಿಂದ್ಗಡೆಯಿಂದ ಶಬ್ದ ಬರುತ್ತೆ. ನಮ್ಮೂರಲ್ಲಿ ಇನ್ನೊಂದು ಹೇಳ್ತಾರೆ, ಏನಂದ್ರೆ ನೀ ನೈಟ್ ಅಥವಾ ಒಬ್ಬನೇ ಓಡಾಡ್ತಿರುವಾಗ ಹಿಂದ್ಗಡೆಯಿಂದ ಯಾರೋ ಕರೆದ್ರಂದ್ರೆ ನೀ ಹಿಂದ್ಗಡೆ ತಿರುಗಿ ಓ ಅಂತ ಅನ್ಬಾರ್ದು. ಓ ಅಂತಂದ್ರೆ ಅದ್ಯಾವುದೋ ಎಂಟಿಟಿ ಅಥವಾ ಬೇರೆ ಏನಾದ್ರು ನಿನ್ ಕರೆದ್ರೆ ಅದಕ್ಕೆ ನೀನು ಇನ್ವಿಟೇಷನ್ ಕೊಟ್ಟಂಗ, ಬಾ ನನ್ನ ಒಳಗಡೆ ಬಾ ಅಂತ ಇನ್ವಿಟೇಷನ್ ಕೊಟ್ಟಂಗ ಅಂತದ್ದು. ಇವನು ಗಿರೀಶ್ ಇರ್ತಾ ಇದ್ದಾನೆ ಅಂತ ಹೇಳಿ ಹಿಂದ್ಗಡೆ ತಿರುಗಿ ಓ ಅಂತ ಅಂದ ಕೂಡ ಆ ಹಿಂದ್ಗಡೆ ಒಂದು ದೊಡ್ಡ ಆಲದ ಮರ ಇರುತ್ತೆ, ಅದಕ್ಕೊಂದು ಲೈಟ್ ಇರುತ್ತೆ. ಲೈಟ್ ಫ್ಲಿಕರ್ ಆಗ್ತಾ ಇರುತ್ತೆ. ಆ ಲೈಟ್ ಹಿಂದ್ಗಡೆ ಒಂದು ಮನುಷ್ಯನ ತರ ಏನೋ ಶಾಡೋ ಇರುತ್ತೆ. ರಾಹುಲ್ ಹಿಂದ್ಗಡೆ ನೋಡ್ಕೊಡೆ ಅಂತ ಇದೇ ಗಿರೀಶ ಇರ್ಬೋದು, ಇವನೇ ಗಿರಿತಿರ್ಬೋದು ಅಂತ ಅದ್ರ ಮುಂದ್ಗಡೆ ಹೋಗುತ್ತಿರ್ತ. ಅವ್ನು ಮುಂದ್ಗಡೆ ಹೋಗುವಾಗ ಶಾಡೋ ಕೂಡ ಮುಂದ್ಗಡೆ ಬರುತ್ತೆ, 1 ಹೆಜ್ಜೆ 2 ಹೆಜ್ಜೆ ಮುಂದ್ಗಡೆ ಬರ್ತಿರೋದು. ಇವನ್ ಎಷ್ಟು ಮುಂದ್ಗಡೆ ಹೋದ್ರು ಅದು ಫುಲ್ ಕ್ಲಿಯರ್ ಆಗಿ ಅವ್ನ ಮುಖ ಕಾಣ್ತಾ ಇರಲ್ಲ. 1-2 ಸ್ಟೆಪ್ ಮುಂದ್ಗಡೆ ಅಷ್ಟು ಶಾಡೋ. ಅವ್ನು ಹಂಗೆ ಮುಂದ್ಗಡೆ ಹೋದ್ ನೋಡ್ಕೂಡೆ ಅದು ಎಂಟಿಟಿ ಮುಂದ್ಗಡೆ ಬರ್ತಾ ಇರುತ್ತೆ. ಸ್ವಲ್ಪ ಮುಂದೆ ಹೋದ ನಂತರ ಅವನಿಗೆ ಅದು ಫುಲ್ ಫಿಗರ್ ಕಾಣಿಸುತ್ತೆ ಅದ್ರದ್ದು. ಇವನಂತೂ ಗಿರೀಶ ಅಲ್ಲ ಇದೇನಂತ ಫುಲ್ ಶಾಕ್ನಾಗ ಹೋಗ್ಬಿಡ್ತಾ. ಆ ಎಂಟಿಟಿ ಇನ್ನೊಂದು 2 ಸ್ಟೆಪ್ ಮುಂದ್ಗಡೆ ಬರುತ್ತೆ. ಮುಂದ್ಗಡೆ ಬಂದ್ ಕೂಡ ಅದು ಫೇಸ್ ಆಗಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ಆ ಫೇಸ್ ನೋಡಿ ರಾಹುಲ್ ಫುಲ್ ಶಾಕ್. ರಾಹುಲ್ ಮಾತು ಬರ್ತಾ ಇಲ್ಲ, ರಾಹುಲ್ ಕೈಕಾಲು ಅಲಗಾಡ್ತಾ ಇಲ್ಲ, ರಾಹುಲ್ಗೆ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ರಾಹುಲ್ಗೆ ಗೆಜ್ಜೆ ಸೌಂಡ್ ಅಷ್ಟೇ ಕೇಳಿಸ್ತಾ ಇರುತ್ತೆ, ಅದ್ ಮುಂದ್ಗಡೆ ಬರ್ತಾ ಇರೋದು. ಏನಾಗುತ್ತಂದ್ರೆ ಆ ಎಂಟಿಟಿ ಫುಲ್ ಸ್ಪೀಡ್ ಇಂದ ಓಡ್ತಾ ಬರುತ್ತೆ ರಾಹುಲ್ ಹತ್ರ. ಫುಲ್ ಗೆಜ್ಜೆ ಸೌಂಡ್ ಇಂದ ಫುಲ್ ಸೌಂಡ್ ಬರ್ತಾ ಇದೆ, ಗೆಜ್ಜೆ ಸೌಂಡ್. ಇದನ್ನ ನೋಡಿ ಫುಲ್ ರಾಹುಲ್ ಶಾಕ್ ಆಗಿ ರಾಹುಲ್ ಏನ್ ಮಾಡ್ತಾ, ನಾನ್ ಬದುಕ್ಬೇಕಂತ ಹಿಂದ್ಗಡೆ ತಿರುಗಿ ಫುಲ್ ಸ್ಪೀಡ್ಲೆ ಮನೆ ಹತ್ರ ಓಡಕ್ ಸ್ಟಾರ್ಟ್ ಮಾಡ್ಬಿಡ್ತಾ. ಅದು ನೈಟ್ 2 ಗಂಟೆಗೆ. ಯಾರು ಇಲ್ಲ, ಆ ಕಡೆ ಈ ಕಡೆ ಯಾರು ಇಲ್ಲ. ರಾಹುಲ್ ಒಬ್ನೇ ಫುಲ್ ಆ ರೋಡಲ್ಲಿ. ಆ ಹಿಂದ್ಗಡೆ ನೋಡಿದ್ರೆ ಇದು ಬೆನ್ನತ್ತಿರುತ್ತೆ. ಫುಲ್ ಸ್ಪೀಡ್ ರಾಹುಲ್ ಓಡ್ ಕೂಡ ಮನೇಲಿ ಹೋಗಿ ಆಚೆ ಬಾಗ್ಲಾಗ್ತಾ ಒಳಗಡೆ ಮನೆ ಒಳಗಡೆ ಯಾರು ಇರಲ್ಲ, ಎಲ್ಲರೂ ಅಲ್ಲಿ ಇಟ್ಟಂಗಿ ಪಟ್ಟಿ ಒಳಗಿರ್ತಾರೆ. ಇವನು ಒಬ್ಬನೇ ಮನೆಯಲ್ಲಿ. ಇವನು ಫುಲ್ ಗಾಬರಿ ಆಗಿರುತ್ತೆ, ಫುಲ್ ಅಂಜಿಕೆ ಏನಾಗಿದೆ ಅಂತ. ಈಗ ಇವನು ಆ ದಿನ ನೈಟ್ ನಿದ್ದೆ ಬರಲ್ಲ ಇವನಿಗೆ. ಫುಲ್ ಅದೇ ಅಂಜಿಕೆಯಲ್ಲಿ
ಫುಲ್ ನೈಟ್ ಎಲ್ಲ ಎಚ್ಚರಿದ್ ಬಿಡ್ತಾ ಒಂದ್ ಮೂಲೆಯಲ್ಲಿ ಕುಂತ ದೇವ್ರ ಜಪ ಮಾಡ್ಕೊಂತ ಕುಂತ ಬಿಟ್ಟಿರ್ತ. ಹಿಂಗೆ ಫುಲ್ ನೈಟ್ ಎಲ್ಲ ರಾಹುಲ್ ಕಳೀತಾ. ಆಮೇಲೆ ಬೆಳಿಗ್ಗೆ ಎದ್ದ ಆಚೆ ಬಂದು ಯಾರಿಗೋ ಹೇಳ್ಬೇಕಂತಂದ್ರೆ ಬೆಳಿಗ್ಗೆ ಬಂದು ಆಚೆ ಬಂದು ಹೊರಗಡೆ ಬರ್ತಾ, ಹೊರಗಡೆ ಬಂದು ನೋಡಿದ್ರೆ ಊರಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗಿರುತ್ತೆ. ಇದೇನಂದ್ರೆ